ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಕೆಲವು ನಿಯಮಗಳನ್ನು ಪಾಲಿಸಿ. ಖಂಡಿತವಾಗ್ಲೂ ಆ ದಿನ ನಿಮಗೆ ಏನಿರುತ್ತೆ ಇದನ್ನು ದಿನಾಲೂ ಪಾಲಿಸಿದ್ರು ತುಂಬಾ ಒಳ್ಳೆಯದಾಗುತ್ತೆ. ಆ ದಿನ ಎಲ್ಲ ನೀವು ತುಂಬಾ ಒಂಥರ ಉಲ್ಲಾಸದಿಂದ, ಹುಮ್ಮಸ್ಸಿನಿಂದ, ಖುಷಿಯಿಂದ ಏನೇ ಸಮಸ್ಯೆ ಬಂದರೂ ಕೂಡ ನಿಮಗೆ ಅದೆಲ್ಲ ಏನಾಗೋದಿಲ್ಲ, ಕೌಂಟ್ ಆಗಲ್ಲ. ಅಷ್ಟು ಚೆನ್ನಾಗಿರುತ್ತೆ ಆ ದಿನ. ಅದು ಏನು, ಯಾವ ಥರ ಎದ್ದ ತಕ್ಷಣ ನಾವು ಏನು ಮಾಡಬೇಕು, ಯಾವ ಥರ ಇರಬೇಕು ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದೇನೆ, ಅವ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಇಂಥ ವೀಡಿಯೋಗಳನ್ನು ನೀವು ನೋಡೋದು ಮಾತ್ರ ಅಲ್ಲ, ಶೇರ್ ಮಾಡಿ, ಲೈಕ್ ಮಾಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಬೆಲ್ ಐಕಾನ್ ಇರ್ತದೆ, ಕ್ಲಿಕ್ ಮಾಡಿದೆ, ಆಲ್ ಅಂತ ಬರ್ತದೆ, ಕ್ಲಿಕ್ ಮಾಡಿದೆ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಸಿಗುವಂಥದ್ದು. ಹಾಗೆಯೇ ಇನ್ನೊಂದು, ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಮುಕ್ತವಾಗಿ ಹಂಚ್ಕೋಬಹುದು ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತ್ ಮೂಲಕ. ಇನ್ನೊಂದು ಏನು ಅಂದರೆ ಆ ಥರ ಹಂಚ್ಕೊಳ್ಳಿ. ಖಂಡಿತವಾಗ್ಲೂ ಪರಿಹಾರವನ್ನು ನಾನು ಹೇಳಿದ್ದನ್ನು ನೀವು ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ಆದಷ್ಟು ನಿಮ್ಮ ಸಮಸ್ಯೆಯಿಂದ ಹೊರಬರ್ಬೋದು. ಹಾಗೆಯೇ ಇನ್ನೊಂದು, ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ನನ್ನ ಚಾನಲ್ ಮುಖಾಂತರ ಒಳ್ಳೆ ರೀತಿಯಲ್ಲಿ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಯಾವುದಕ್ಕಾದರೂ ಅಂದರೆ ಖಂಡಿತವಾಗ್ಲೂ ಅದನ್ನು ತಿಳಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರುತ್ತೆ, ತಿಳ್ಕೋಬೇಕು ಅನ್ನುವ ಹಂಬಲ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೇಳಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತೇನೆ. ಸ್ವಲ್ಪ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಬೇಡ, ಉತ್ತರ ಬಂದೇ ಬರುತ್ತೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ, ಕುರುಗಜ್ಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ಇನ್ನೇನು ಹೇಳಬೇಕು ಅಂದರೆ ಕಣ್ಣು ಬಿಡಬೇಡಿ. ಅಲ್ಲೇ ಎಡಗಡೆಗೆ ತಿರುಗಿ ಬಲಗಡೆಯಿಂದ ಏಳಬೇಕು. ಎಡಗಡೆಗೆ ತಿರುಗಿ ಒಮ್ಮೆ ಅಂದರೆ ಕಣ್ಣು ಮುಚ್ಚೇ ಇರಬೇಕು, ಎಡಗಡೆಗೆ ತಿರುಗಬೇಕು. ಎಡಗಡೆಯಲ್ಲಿ ತಿರುಗಬೇಕು ಅಂದರೆ ಎಡಗಡೆಯಿಂದ ಏಳಬಾರ್ದು. ಖಂಡಿತವಾಗ್ಲೂ ಎದ್ದರೆ ನೀವು ಆ ದಿನ ನಿಮ್ಮದು ಏನೂ ಚೆನ್ನಾಗಿರಲ್ಲ. ತಪ್ಪಿಯೂ ಎಡಗಡೆಗೆ ಏಳಬೇಡಿ. ಎಡಗಡೆಗೆ ಆಚೆ ಇದು ಮಾಡಿ ಬಲಗಡೆಯಿಂದ ಏಳುವಂಥದ್ದು. ಅಂದರೆ ಏನು ಅಂದರೆ ಎಡಗಡೆಯಲ್ಲಿ ರಾಕ್ಷಸರು ಇರ್ತಾರೆ, ಬಲಗಡೆಯಲ್ಲಿ ಯಾಕೆ ಹೇಳಬೇಕು ಅಂದರೆ ಅಲ್ಲಿ ದೇವತೆಗಳು ಇರ್ತಾರೆ ಅನ್ನೋದು ಒಂದು ಪ್ರತೀತಿ. ಅದಕ್ಕೆ ಆನಂತರ ಕಣ್ಣು ಬಿಟ್ಟು ಅಂಗೈಯನ್ನು ಉಜ್ಕೋಬೇಕು. ಎರಡೂ ಅಂಗೈಯನ್ನು ಉಜ್ಜಿ ನೀವೇನು ಮಾಡಬೇಕು, ಮುಖಕ್ಕೆ ಒಂದು 3 ಸಲ ಅದನ್ನು ಇದು ಮಾಡಿ. ನೀವೇನಾದರೂ ನಿಮಗೆ ಮಹಾಲಕ್ಷ್ಮಿ ಅಮ್ಮನ ನಾನೊಂದು ಮಂತ್ರ ಈಗಾಗಲೇ ನಾನು ಹೇಳಿಕೊಟ್ಟಿದ್ದೇನೆ, ಅದು ಬೆಳಗಿನ ಹೊತ್ತಿನಲ್ಲಿ ಹೇಳಿದ್ರೆ ತುಂಬ ಒಳ್ಳೆಯದು ಅಂತ. ಈಗಾಗಲೇ ನಾನು ಅದ್ರ ಬಗ್ಗೆ ಹಿಂದೆ ವಿಡಿಯೋ ಹಾಕಿದ್ದೇನೆ. ಆ ಮಂತ್ರವನ್ನು 3 ಸಲ ಹೇಳ್ಬೋದು. ಇಲ್ಲ ನೀವು ಅಂದರೆ ಉಜ್ಜಿ ನಿಮ್ಮ ಮುಖಕ್ಕೆ ತಾಗಿಸ್ಬೋದು ನಿಮ್ಮ ಅಂಗೈಯನ್ನು. ಆ ಥರ ಮಾಡೋದ್ರಿಂದ ಮತ್ತು ಅಂಗೈಯನ್ನು ನೀವು ನೋಡುವಂಥದ್ದು, ಕಣ್ಣು ಬಿಟ್ಟು ಅಂಗೈಯನ್ನು ನೋಡಿ. ಅಷ್ಟರವರೆಗೆ ನೀವು ಬಲಗಡೆಯಿಂದ ಎದ್ದು ಅಂಗೈನ ನೋಡುವವರೆಗೆ ಕಣ್ಣು ಬಿಡಬೇಡಿ. ಅದು 2ನೇದು. 3ನೇದು ಏನು ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ಸ್ಕ್ರೀನ್, ಈಗ ಎದ್ದ ತಕ್ಷಣ ಮೊಬೈಲ್ ನೋಡೋದು ಖಂಡಿತವಾಗ್ಲೂ ಆ ಒಂದು ತಪ್ಪನ್ನು ಮಾಡಬೇಡಿ. ನಿಮಗೆ ಇಷ್ಟವಾದ ದೇವರ ಒಂದು ಫೋಟೋವನ್ನು ನಿಮ್ಮ ಸ್ಕ್ರೀನಲ್ಲಿ, ಮೊಬೈಲ್ ಸ್ಕ್ರೀನಲ್ಲಿ ಹಾಕಿಬಿಡಿ. ನಿಮ್ಮ ದೇವರ ಫೋಟೋ ನಿಮಗೆ ಕಾಣಿಸುವ ರೀತಿಯಲ್ಲಿ ಇದ್ದರೆ ಅದನ್ನು ನೋಡ್ಬೋದು ಡೈರೆಕ್ಟಾಗಿ. ಇಲ್ಲ ಅಂದರೆ ಮೊಬೈಲಲ್ಲಿ ಇದು ಮಾಡಬಾರ್ದ್ರೆ ಅದೇ ಒಂದು ಸ್ಕ್ರೀನಲ್ಲಿ ಇರುತ್ತಲ್ವ, ಅದನ್ನು ನೋಡಿ ನಿಮ್ಮ ಇಷ್ಟವಾದ ದೇವರ ಒಂದು ಫೋಟೋವನ್ನು ಹಾಕಿಬಿಡಿ, ಅದನ್ನು ನೋಡಿ. ಆನಂತರ ಏನು ಮಾಡಬೇಕು, ಕರೆಕ್ಟಾಗಿ ನೀವು ಎಲ್ಲ ಫ್ರೆಶಪ್ ಆಗಬೇಕು. ಫ್ರೆಶಪ್ ಆಗಿ ದೇವರ ಪೂಜೆ, ಪ್ರಾರ್ಥನೆ, ಮಂತ್ರ ಅದು ಎಲ್ಲ ಆದಮೇಲೆ ಬೇಕಾದರೆ ಏನು ಬೇಕಾದರೂ ನೀವು ಮಾಡಿ. ಆನಂತರ ಹೊರಗಡೆ ಹೋಗುವಾಗಲೂ ಬಲಗಾಲನ್ನು ಇಟ್ಟು ಹೊರಗಡೆ ಹೋಗಿ, ತಪ್ಪಿಯೂ ಎಡಗಾಲನ್ನು ಇಟ್ಟು ಹೊರಗೆ. ನಿಮಗೆ ಕೆಲಸಕ್ಕಾಗಲಿ ಯಾವುದಕ್ಕೆ ಹೋಗೋದಾದರೂ ನೀವು ಇನ್ನೇನು ಮನೆಯಿಂದ ಹೊರಗೆ ಹೋಗಬೇಕು ಎಲ್ಲ ಆದಮೇಲೆ, ಅಂದರೆ ನಿಮ್ಮೆಲ್ಲ ಬೆಳಗಿನ ಎಲ್ಲ ಅದು ಇದು ಆದಮೇಲೆ ಕೆಲಸಕ್ಕೆ ಹೋಗುವಂಥದ್ದಾಗಿರ್ಬೋದು ಅಥವಾ ಯಾವುದಕ್ಕಾದರೂ ಬಲಗಡೆ ಆ ಥರ ಒಂದು ಬಲಗಾಲನ್ನು ಇಟ್ಟು ಹೋಗಿ. ಗಂಡಸರಾಗಲಿ ಹೆಂಗಸರಾಗಲಿ ಈ ಥರ ಎಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಆ ದಿನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಆ ದಿನ ತುಂಬ ಫ್ರೆಶ್ ಫೀಲ್ ಇರುತ್ತೆ ನಿಮಗೆ. ಇದನ್ನು ಮಾಡಿ ನೋಡಿ. ಧನ್ಯವಾದಗಳು.